ಕರ್ನಾಟಕದಲ್ಲಿ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ ಬೆಳಕಿಗೆ ಬಂದಿದೆ. ಬರೋಬ್ಬರಿ 24 ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವಂತಹ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಕೇಸ್ ಇದು. 24 ಕೋಟಿ ರೂಪಾಯಿ ಡಿಜಿಟಲ್ ಅರೆಸ್ಟ್ ಮಾಡಿದಂತ ಆರೋಪಿಗಳನ್ನ ಬಂಧಿಸಲಾಗಿದೆ. ಬ್ಯಾಂಕ್ಗೆ ಚಿನ್ನ ಅಡ ಇಡೋಕೆ ಬಂದು ಬಚಾವಾಗಿದ್ದಾರೆ ವೃದ್ಧೆ. ಕಳೆದ ಜನವರಿಯಿಂದ 24 ಕೋಟಿ ರೂಪಾಯಿಯನ್ನ ಸೈಬರ್ ವಂಚಕರು ದೋಚಿದ್ದಾರೆ. ವೃದ್ಧೆ ಬಳಿ 24 ಕೋಟಿ ಹಣವನ್ನ ಸೈಬರ್ ಖದೀಮರು ದೋಚಿ ಈಗ ಲಾಕ್ ಆಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಮತ್ತಷ್ಟು ಹಣ ಉಳಿದಿದೆ. ಸಿಸಿಬಿ ಸೈಬರ್ ಪೊಲೀಸರಿಂದ ಖದೀಮರನ್ನ ಬಂಧಿಸಿ ಅರೆಸ್ಟ್ ವಿಚಾರಣೆ ಮಾಡಲಾಗ್ತಾ ಇದೆ. ಗೌರವ್ ಕುಮಾರ್ ಇನ್ನುಳಿದಂತೆ 24 ಕೋಟಿ ರೂಪಾಯಿಯನ್ನ ಸೈಬರ್ ವಂಚಕರು ವೃದ್ಧೆ ಬಳಿ ದೋಚಿದ್ದರು. ಇವರೆಲ್ಲರೂ ಕೂಡ ಈಗ ಲಾಕ್ ಆಗಿದ್ದಾರೆ. ಸಿಸಿಬಿ ಸೈಬರ್ ಪೊಲೀಸರು ಬಂಧಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ. ಗೌರವ್ ಕುಮಾರ್, ಓಂ ಪ್ರಕಾಶ್, ಪುನೀತ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಬರೋಬ್ಬರಿ 24 ಕೋಟಿ ರೂಪಾಯಿ ಸೈಬರ್ ವಂಚಕರ ಪಾಲಾಗಿತ್ತು. 24 ಕೋಟಿ ರೂಪಾಯಿ ಕೊಟ್ಟರು ಕೂಡ ಸಾಲದು ಅಂತ ಹೇಳಿದ್ರು. ಚಿನ್ನ ಅಡ ಇಟ್ಟು ಮತ್ತಷ್ಟು ಹಣ ನೀಡೋಕೆ ವೃದ್ಧೆ ಮುಂದಾಗಿದ್ರು. ಈ ವೇಳೆ ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಬಚಾವಾಗಿದ್ದಾರೆ ವೃದ್ಧೆ. ಇವರು ಶಿವಾಜಿನಗರ ನಿವಾಸಿ ಲಕ್ಷ್ಮೀ ರಾಮಮೂರ್ತಿಗೆ ಡಿಜಿಟಲ್ ಅರೆಸ್ಟ್ ಮಾಡಿರೋದು. ಪ್ರಾಪರ್ಟಿ ಮಾರಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವೃದ್ಧೆ ಇಟ್ಕೊಂಡಿದ್ರು. ಬ್ಯಾಂಕ್ ಟ್ರಾನ್ಸಾಕ್ಷನ್ ವಹಿವಾಟಿನ ಬಗ್ಗೆ ಈ ಸೈಬರ್ ವಂಚಕರಿಗೆ ಮಾಹಿತಿ ಸಿಗುತ್ತೆ. ಜನವರಿಯಿಂದ ಮೇ ತಿಂಗಳವರೆಗೆ ಮನಿ ಲಾಂಡರಿಂಗ್ ಅಂತೇಳಿ ಗಾಳ ಹಾಕ್ತಾರೆ. ಕೆಲ ದಿನಗಳ ಹಿಂದೆ ಬರೋಬ್ಬರಿ 24 ಕೋಟಿ ರೂಪಾಯಿಯನ್ನ ಸೈಬರ್ ವಂಚಕರು ದೋಚ್ತಾರೆ. 24 ಕೋಟಿ ಕೊಟ್ಟರು ಕೂಡ ಸಾಲದು ಅಂತ ಈ ವಂಚಕರು ಹೇಳ್ತಾರೆ. ಹೀಗಾಗಿ 1 kg 300 ಗ್ರಾಂ ಒಡವೆ ಅಡ ಇಡೋಕೆ ವೃದ್ಧೆ ಬರ್ತಾರೆ. ಚಿನ್ನ ಅಡ ಇಟ್ಟು ಹಣ ಪಡೆದು ವಂಚಕರಿಗೆ ನೀಡೋಕೆ ವೃದ್ಧೆ ಮುಂದಾಗಿದ್ರು. ಚಿನ್ನಾಭರಣ ತಂದಿದ್ದನ್ನ ಬ್ಯಾಂಕ್ ಮ್ಯಾನೇಜರ್ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕಂಟೋನ್ಮೆಂಟ್ ಬ್ರಾಂಚ್ ಬ್ಯಾಂಕ್ನ ಮ್ಯಾನೇಜರ್ ಅಲರ್ಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಕೂಡಲೇ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರ ತಂಡ ಬರುತ್ತೆ. ವೃದ್ಧಿಯನ್ನ ವಿಚಾರಿಸ್ತಾರೆ. ಆ ಬಳಿಕ ಅಸಲಿ ಸತ್ಯ ಗೊತ್ತಾಗುತ್ತೆ. ಏನಾಗಿದೆ, ಯಾವ ರೀತಿಯಾಗಿ ವೃದ್ಧೆಗೆ ವಂಚನೆ ಮಾಡಿದ್ರು ಎಲ್ಲವೂ ಕೂಡ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬರೋಬ್ಬರಿ 24 ಕೋಟಿ ರೂಪಾಯಿ ಸೈಬರ್ ವಂಚನೆ ಮಾಡಿದಂತ ಕೇಸ್ ಇದು. ಯಾವ ರೀತಿಯಾಗಿ ವೃದ್ಧೆಗೆ ಗಾಳ ಹಾಕಿದ್ರು, ಯಾವ ರೀತಿಯಾಗಿ ಈ ವಂಚನೆ ಪ್ರಕರಣ ನಡೆದಿರೋದು? ಸಂಪತ್ತ, ಈಕೆ ವೃದ್ಧೆ ಏನಿದ್ದಾರೆ ಲಕ್ಷ್ಮಿ ಎನ್ನುವಂತಹ ಅವರು ಕೂಡ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ವಿದೇಶಗಳಲ್ಲಿ ಇರ್ತಾರೆ. ಯಾಕೆಂತ ಸಾಕಷ್ಟು ಆಸ್ತಿಯನ್ನು ಮಾಡಿರ್ತಾರೆ, ಸ್ಥಿತಿವಂತರಾಗಿರ್ತಾರೆ. ಇತ್ತೀಚೆಗೆ ಶಿವಾಜಿನಗರದಲ್ಲಿ ತಮ್ಮ ಮನೆಯಲ್ಲಿ ಇರ್ತಾರೆ. ಇರಬೇಕಾದ್ರೆ ಇವರು ಪ್ರಾಪರ್ಟಿ ಮಾರಿದಂಥ ಸಂಬಂಧ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿರುತ್ತೆ. ಈ ಹಣ ಬಂದಿರುವ ವಿಚಾರ ಕೂಡ ಇವರಿಗೆ ತಿಳಿದಿರುತ್ತೆ. ಯಾರೋ ಈ ಥರ ಮಾತಾಡುವಂತಹ ಸಂದರ್ಭದಲ್ಲಿ ಇದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡಂತಹ ಖದೀಮ್ರೇನಿದ್ದಾರೆ ಇವರು ಜನವರಿಯಿಂದ ಮೇ ತಿಂಗಳವರೆಗೂ ಕೂಡ ಒಂದು ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿರ್ತಾರೆ. ಅಂದರೆ ಮನಿ ಲಾಂಡ್ರಿಂಗ್ ಅಲ್ಲಿ ಹಣವನ್ನು ನೀವು ಸಾಗಾಟ ಮಾಡಿದ್ದೀರಾ, ನಿಮ್ಮ ಮೇಲೆ ಕೇಸ್ ಇದೆ ಅಂತ ಹೇಳಿ ವೃದ್ಧೆಯನ್ನು ಬೆದರಿಸಿ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿರ್ತಾರೆ. ಹಂತ ಹಂತವಾಗಿ ಸುಮಾರು 24 ಕೋಟಿಯಷ್ಟು ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಷ್ಟೇ ಸಾಲದು ಅಂತ ಹೇಳಿ ಮತ್ತಷ್ಟು ಹಣವನ್ನು ಕೂಡ ಕೊಡಬೇಕು ಅಂತ ಹೇಳಿ ಆಕೆಗೆ ಬೆದರಿಸ್ತಾರೆ. ಆಗ ಬೇರೆ ದಾರಿ ಇಲ್ಲದೆ ಅವರು ತಮ್ಮ ಮನೆಯಲ್ಲಿ ಇಟ್ಟಿದ್ದಂಥ ಸುಮಾರು 1.5 kg ಚಿನ್ನವನ್ನ ICICI ಬ್ಯಾಂಕ್ಗೆ ಹೋಗಿ ಅಡಮಾನ ಇಡೋದಕ್ಕೆ ಹೋಗ್ತಾರೆ. ಆಗ ಸಹಜವಾಗಿಯೂ ಕೂಡ ಬ್ಯಾಂಕ್ ಮ್ಯಾನೇಜರ್ ಕೂಡ ಇದನ್ನ ಪ್ರಶ್ನೆ ಮಾಡ್ತಾರೆ, ಯಾಕಿಷ್ಟು ಹಣ ಏನು ಅಂತ ಹೇಳಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಅವರು ಯಾರಿಗೂ ಹಣವನ್ನು ಕೊಡಬೇಕು ಅಂತ ಕೂಡ ಹೇಳ್ತಾರೆ. ಆಗ ಡೌಟ್ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ತಂದು ಇಡ್ತಾ ಇರುವಂಥದ್ದು ಯಾಕೆ, ಎಲ್ಲಿಂದ ಬಂತು, ಏನು ಅಂತ ಹೇಳಿ ಅವ್ರನ್ನ ಒಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ಯಾವುದೇ ವಿಚಾರಗಳನ್ನು ಕೂಡ ಹೇಳಿರೋದಿಲ್ಲ. ಅದಾದ ಬಳಿಕ ಅವರು ಅಸಲಿ ಸತ್ಯವನ್ನು ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಈಗ ಡಿಜಿಟಲ್ ಅರೆಸ್ಟ್ ಆಗಿರುವಂತದ್ದು ಮತ್ತು ಹಣವನ್ನ ಕೊಟ್ಟಿರುವಂತಹದ್ದು ಕೂಡ ಗೊತ್ತಾಗುತ್ತೆ. ಆಗ ಈ ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆಗ ಸೈಬರ್ ಪೊಲೀಸರು ಬಂದು ಇದನ್ನ ಕೇಸನ್ನು ತೆಗೆದುಕೊಂಡು ಒಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ದೆಹಲಿ, ಅಹಮದಾಬಾದ್ ಸೇರಿದಂತೆ ವಿವಿಧ ಕಡೆ ಆರೋಪಿಗಳು ಕೂಡ ಇರುವಂತದ್ದು ಗೊತ್ತಾಗುತ್ತೆ. ಸದ್ಯ 2ರನ್ನ ಅರೆಸ್ಟ್ ಮಾಡಿಕೊಂಡಿರುವಂತಹದ್ದು. ಈಗಾಗಲೇ ಗೌರವ್ ಕುಮಾರ್ ಮತ್ತು ಓಂ ಪ್ರಕಾಶ್ ರಾಜ್ಪೂತ್ ಅನ್ನುವಂಥ 2ರನ್ನ ಅರೆಸ್ಟ್ ಮಾಡಿಕೊಂಡು ಜೊತೆಗೆ 60 ಲಕ್ಷ ಅಮೌಂಟ್ ಇರುವಂತಹದ್ದು ಕೆಲವು ಸೀಸ್ ಅನ್ನು ಕೂಡ ಮಾಡಿದ್ದಾರೆ. 22 ಅಕೌಂಟ್ಗಳಿಗೆ ಹಣವು ಕೂಡ ವರ್ಗಾವಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಇದ್ದು ಸದ್ಯ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ವಿದೇಶದಲ್ಲಿರುವಂತಹ ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳಿಗೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಈಗಾಗಲೇ ಅಜ್ಜಿಯನ್ನು ಕೂಡ ಅಮೆರಿಕಾಗೆ ಕರ್ಕೊಂಡು ಹೋಗಿದ್ದಾರೆ.
ಸೊ ಈಗ ಸದ್ಯ ಈ ಆರೋಪಿಗಳ ಒಂದು ನೆಟ್ವರ್ಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ CCBI ಒಂದು ಸೈಬರ್ ಟೀಮ್ ಏನಿದೆ ಅದು ತನಿಖೆಯನ್ನು ಮುಂದುವರಿಸಿರುವಂತಹದ್ದು ಸಂಪತ್. ಡೀಟೇಲ್ಸ್ಗಾಗಿ